ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಂಗಳೂರು ಸ್ಪೆಷಲ್ ಕರಿಮೀನಿನ ಪುಳಿಮುಂಚಿ ಮಾಡ್ತಿದ್ದೇವೆ. ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಈಗ ನಾವು ವಿಡಿಯೋ ಶುರು ಮಾಡುವ. ಪುಳಿಮುಂಚಿ ಮಾಡಲಿಕ್ಕೆ ಯಾವೆಲ್ಲ ಮಸಾಲ ಐಟಮ್ ಬೇಕಂತ ಇಲ್ಲಿ ನೋಡುವ. ಮೊದಲಿಗೆ ಕೆಂಪು ಮೆಣಸು ತಗೊಂಡಿದ್ದೇವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ, ಕಾಳು ಮೆಣಸು, ಜೀರಿಗೆ, ಹುಣಸೆ ಹುಳಿ, ಮೆಂತೆ, ಸಾಸಿವೆ. ಈ ಎಲ್ಲ ಐಟಮನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ಫ್ರೈ ಮಾಡೋದು ನಾವಿಲ್ಲಿ ತೋರಿಸಲಿಲ್ಲ ನಿಮಗೆ, ಎಲ್ಲ ಫ್ರೈ ಮಾಡಿಟ್ಟ ಐಟಮನ್ನು ತೋರಿಸಿದ್ದೇವೆ. ಈಗ ಎಲ್ಲವನ್ನು ಗ್ರೈಂಡ್ ಮಾಡುವ. ಇಲ್ಲಿ ನಮಗೆ 2 ಸಲಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಸಿಕ್ಕಿತು, ಯಾಕಂದರೆ ತುಂಬ ಇತ್ತಲ್ವ, ಹಾಗಾಗಿ. ಎಷ್ಟು ನೀರು ಬೇಕಂತ ನೋಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನೈಸಾಗಿ ಗ್ರೈಂಡ್ ಮಾಡಬೇಕು. ನಿಮಗೆ ಕಾಳು ಮೆಣಸೆಲ್ಲ ಜಾಸ್ತಿ ಹಾಕ್ಬೋದು, ನಾವಿಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೇವೆ. ನೋಡಿ ಇಷ್ಟು ನೈಸಾಗಿ ಬರಬೇಕು. ಇದು ನಾವು 1 ಸಲ ಗ್ರೈಂಡ್ ಮಾಡಿದ್ದು ನೋಡಿ. ಈಗ ಇದು 2ನೇ ಸಲ. ಒಟ್ಟು ಇಷ್ಟ ಆಯಿತು ನೋಡಿ ನಮ್ಮದು ಮಸಾಲೆ. ಈಗ ಮಸಾಲೆ ರೆಡಿ ಆಯಿತು. ಈಗ ನಾವು ಸಾಂಬಾರು ಮಾಡುವ. ಇಲ್ಲಿ ನಾವು ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ಈಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೇವೆ. ಪರಿಮಳ ಬರಬೇಕು ಅಷ್ಟರವರೆಗೆ ಫ್ರೈ ಮಾಡಿ ನೋಡಿ. ರೀತಿ ಫ್ರೈ ಮಾಡಿ, ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕಿ. ನಾವಿಲ್ಲಿ ಒಂದೇ ಕಾಯಿ ಮೆಣಸನ್ನು ಹಾಕಿದ್ದೇವೆ, ಜಾಸ್ತಿ ಹಾಕಲಿಲ್ಲ, ಯಾಕಂದರೆ ಅದು ಖಾರ ಉಂಟು. ಅದಕ್ಕೆ ನೀವು ಖಾರ ನೋಡಿಕೊಂಡು ಹಾಕಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೇವೆ. ಅದೆಲ್ಲ ಈಗೊಮ್ಮೆ ಫ್ರೈ ಆಗಲಿ. ಫ್ರೈ ಆದ ನಂತರ ಈಗ ಅದಕ್ಕೆ ಈರುಳ್ಳಿ ಹಾಕುವ. ಇಲ್ಲಿ 1.5 ಈರುಳ್ಳಿ ಆಗುವಷ್ಟು ತಗೊಂಡಿದ್ದೇವೆ ನಾವು. ಸರಿಯಾಗಿ ಫ್ರೈ ಆಗಲಿ, ಪರಿಮಳ ಬರುವವರೆಗೂ ಫ್ರೈ ಆಗಲಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಬೇಕು. ಟೊಮೆಟೊ ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು. ನಾವು ಜಾಸ್ತಿ ಹಾಕಲಿಲ್ಲ, ಅರ್ಧ ಟೊಮೆಟೊದಷ್ಟು ಹಾಕಿದ್ದೇವೆ ಅಷ್ಟೇ ನೋಡಿ. ಎಲ್ಲ ಫ್ರೈ ಆಯಿತು. ಈಗ ಇಷ್ಟು ಫ್ರೈ ಆದರೆ ಸಾಕು. ಈಗ ಅದಕ್ಕೆ ಮಸಾಲೆ ಹಾಕುವ. ಮಸಾಲೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಒಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈ ರೀತಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ. ನೀರು ನೆಕ್ಸ್ಟ್ ಆ್ಯಡ್ ಮಾಡ್ಬೋದು ಒಂದು ಕುದಿ ಬಂದ ನಂತರ ನೋಡಿ. ಈಗ ಕುದಿ ಬಂತು. ಈಗ ನೀರು ಆ್ಯಡ್ ಮಾಡುವ. ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಚೆಂದ ಬರ್ತದೆ. ಅದಕ್ಕೆ ಫಸ್ಟ್ ನೀರು ಹಾಕದೇ ಮಸಾಲೆಯನ್ನು ಚೆನ್ನಾಗಿ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿದರೆ ಆಯಿತು ನೋಡಿ. ಈ ರೀತಿ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬರಬೇಕದು ನೋಡಿ. ಕುದಿ ಬರ್ತಾ ಇದೆ. ಈಗ ಅದಕ್ಕೆ ಅರಶಿನ ಹಾಕುವ. ಅರಶಿನ ಸ್ವಲ್ಪ ಜಾಸ್ತಿ ಹಾಕಬೇಕು, ಮೀನಲ್ವ ಅದಕ್ಕೆ. ಮತ್ತು ಸ್ವಲ್ಪ ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು ನೋಡಿ. ಕರೆಕ್ಟಾಗಿ ಬಂದಿದೆ ನೋಡಿ. ಇದೊಮ್ಮೆ ಚೆನ್ನಾಗಿ ಕುದಿ ಬರಬೇಕೀಗ. ಬೇಗ ಕುದಿ ಬರಬೇಕಾದ್ರೆ ನಾವು ಇದನ್ನು ಮುಚ್ಚಿ ಇಡಬೇಕು. ಹಾಗಾಗಿ ನಾನಿಲ್ಲೀಗ ಮುಚ್ಚಿ ಇಡ್ತಿದ್ದೇನೆ, ಬೇಗ ಕುದಿ ಬರಲಿ ಅಂತ. ಅಷ್ಟರಲ್ಲಿ ಈಗ ನಾವು ಆಗಲೇ ಮೀನು ತಂದು ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಈಗ ಅದನ್ನು ನಿಮಗೆ ತೋರಿಸ್ತಿದ್ದೇವೆ. ಈ ಮೀನಿಗೆ ನಮ್ಮೂರಲ್ಲಿ ಕರಿಮೀನು ಅಂತ ಹೇಳ್ತಾರೆ. ಬೇರೆ ಊರಲ್ಲಿ ಹೇಗೆ ಕರೀತಾರೆ ಅಂತ ಗೊತ್ತಿಲ್ಲ. ಊರಿಂದ ಊರಿಗೆ ಹೆಸರೆಲ್ಲ ಚೇಂಜ್ ಇರ್ತದಲ್ವ, ಹಾಗಾಗಿ ಬೇರೆ ಏನಾದರೂ ಹೆಸರಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವತ್ತು ಕರಿಮೀನು ದೊಡ್ಡದು ಬರ್ತದೆ, ಆದರೆ ಇವತ್ತು ಮಾತ್ರ ಸಣ್ಣದು ಬಂದಿದೆ. ಹಾಗಾಗಿ ನಾವು ಇದರಲ್ಲಿ ಇವತ್ತು ವಿಡಿಯೋ ಮಾಡ್ತಿದ್ದೇವೆ. ನೆಕ್ಸ್ಟ್ ನಾವು ದೊಡ್ಡ ಮೀನು ಬಂದಾಗ ಅದರಲ್ಲಿ ಫ್ರೈ ಮಾಡಿ ತೋರಿಸ್ತೇವೆ, ಯಾವ ರೀತಿ ಫ್ರೈ ಮಾಡೋದಂತ ಕರಿಮೀನನ್ನು. ಇವತ್ತು ಮಾತ್ರ ಇದೇ ಮೀನು, ಸಣ್ಣ ಮೀನೇ. ಈಗ ನೋಡಿ ಕುದಿ ಬಂದಿದೆ. ಒಂದು 10 ನಿಮಿಷ ಆಯಿತು ನೋಡಿ.
ಕರೆಕ್ಟಾಗಿ ಕುದಿ ಬಂದಿದೆ. ಈಗ ಲೋ ಫ್ಲೇಮಲ್ಲಿಟ್ಟು ಮೀನು ಹಾಕಿದರೆ ಆಯಿತು. ಲೋ ಫ್ಲೇಮಲ್ಲಿ ಒಂದು 5-6 ನಿಮಿಷ ಮೀನು ಬೆಂದರೆ ಸಾಕು. ಹೈ ಫ್ಲೇಮಲ್ಲಿ ಇಡಬೇಡಿ, ಮೀನು ಬೇಯಲಿಕ್ಕೇನು ಜಾಸ್ತಿ ಟೈಮ್ ಬೇಕಾಗಿರೋದಿಲ್ಲ. ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ನೋಡಿ, ಎಲ್ಲ ಮೀನನ್ನು ಹಾಕಿದರೆ ಆಯಿತು. ನೋಡಿ, ಇದು ಅದರ ಮೊಟ್ಟೆ. ಅದು ಮೊಟ್ಟೆ ಕೂಡ ಟೇಸ್ಟ್ ಇರ್ತದೆ, ಅದಕ್ಕೆ ನಾವು ಮೊಟ್ಟೆ ಕೂಡ ಇಲ್ಲಿ ಹಾಕ್ತಿದ್ದೇವೆ. ಈಗೆಲ್ಲವನ್ನೊಮ್ಮೆ ಮುಳುಗಿಸಿ ಕುದಿಸಿದರೆ ಆಯಿತು. ಲೋ ಫ್ಲೇಮಲ್ಲಿ ಮುಚ್ಚಿಡುವ. ಮುಚ್ಚಿಟ್ರೆ ಬೇಗ ಬೇಯ್ತದಲ್ವ, ಅದಕ್ಕೆ 5 ನಿಮಿಷ ಸಾಕಾಗ್ತದೆ. ನೋಡಿ ಈಗ ಹೇಗಾಗಿದೆ ಅಂತ. ನೋಡಿ, ಎಲ್ಲ ಬೆಂದಿದೆ. ನೋಡಿ, ಸರಿಯಾಗಿ ಬಂದಿದೆ. ಇಷ್ಟು ಬೆಂದರೆ ಸಾಕು. 5 ನಿಮಿಷ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ನೋಡಿ, ಕರೆಕ್ಟಾಗಿ ಆಗಿದೆ. ಇನ್ನೂ ಕೂಡ ನಿಮಗೆ ಡ್ರೈ ಮಾಡ್ಬೋದು, ನಾವಿಲ್ಲಿ ಮಾಡ್ತಿಲ್ಲ. ಯಾಕಂದರೆ ಇದು ನಾವು ಸಂಡೇ ವೀಡಿಯೋ ಮಾಡ್ತಿದ್ದೇವೆ. ಸಂಡೇ ಮನೆಯಲ್ಲಿ ಎಲ್ಲರೂ ಊಟಕ್ಕಿದ್ದಾರಲ್ವ, ಹಾಗಾಗಿ ನಾವು ತುಂಬ ಡ್ರೈ ಮಾಡ್ತಿಲ್ಲ. ನಿಮಗೆ ಬೇಕಾದರೆ ಮಾಡ್ಬೋದು. ನೋಡಿ, ಈಗ ನಮ್ಮದು ಕರೆಕ್ಟಾಗಿ ಬಂದಿದೆ. ಯಾವ ರೀತಿ ಬಂದಿದೆ ಅಂತ ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ. ನೋಡಿ, ಸೂಪರಾಗಿ ಬಂದಿದೆ. ನೋಡಿ, ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ನಮಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನೋಡಿ, ಫೈನಲ್ ಆಗಿ ಈ ರೀತಿ ಬಂದಿದೆ. ನೋಡಿ, ಸೂಪರಾಗಿ ಬಂದಿದೆ ಅಲ್ವಾ. ನಮ್ಮ ಮಂಗಳೂರು ಅಂದ್ರೇ ಮೀನಿಗೆ ತುಂಬ ಫೇಮಸ್. ಹಾಗಾಗಿ ನಾವು ಇನ್ನೂ ಕೂಡ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಮೀನು ರೆಸಿಪಿ ಎಲ್ಲ ಮಾಡಿ ತೋರಿಸ್ತೇವೆ. ಇದೇ ರೀತಿ ನಮಗೆ ಸಪೋರ್ಟ್ ಇರಲಿ ನಿಮ್ಮದು. ಈ ವಿಡಿಯೋ ಯಾರೆಲ್ಲ ನೋಡ್ತಿರುವ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ.